ಹೆಲೋ ನೀಟ್ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಎಲಿಗೆಂಟ್ ಎಲೆಕ್ಟ್ರಾನಿಕ್ಸ್. ನೀಟ್ ಆಸ್ಪಿರೆಂಟ್ಸ್ಗೆ ಅಷ್ಟೊಂದೇನು ಒಳ್ಳೆ ನ್ಯೂಸ್ ಅಲ್ಲ. ನಮ್ಮ ಸರ್ಕಾರಗಳು ತುಂಬ ದಿನಗಳಿಂದ ತುಂಬ ವರ್ಷಗಳಿಂದ ಹೇಳ್ಕೊಂಡು ಬರ್ತಾ ಇರ್ತಾರೆ ಹಾಗೆ ಹೀಗೆ ಅಂತ. ಅವರ ಕೊಟ್ಟಂಥ ಆಶ್ವಾಸನೆಗಳಿಗೆ ತಕ್ಕ ಹಾಗೆ ಕೆಲಸ ಮಾಡೋದಿಲ್ಲ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ದ ಹಿಂದೂ ಪೇಪರಲ್ಲಿ ಬಂದಿರೋ ನ್ಯೂಸ್ ಮಾತ್ರ ನಾನು ಓದ್ತಾ ಇದ್ದೀನಿ. NMC ನ್ಯಾಷನಲ್ ಮೆಡಿಕಲ್ ಕಮಿಷನ್ ವೆಬ್ಸೈಟಲ್ಲಿ ಏನೂ ಅಪ್ಡೇಟ್ ಆಗಿಲ್ಲ. ಹಿಂದೂ ಪೇಪರಲ್ಲಿ ಏನು ಬಂದಿದೆ ಅಂದರೆ NMC ನ್ಯಾಷನಲ್ ಮೆಡಿಕಲ್ ಕಮಿಷನ್ ರಿಜೆಕ್ಟ್ಸ್ ಕರ್ನಾಟಕಸ್ ಪ್ರಪೋಸಲ್ ಟು ಸ್ಟಾರ್ಟ್ 3 ನ್ಯೂ ಮೆಡಿಕಲ್ ಕಾಲೇಜಸ್. 3 ಹೊಸ ಮೆಡಿಕಲ್ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ತಾನೆ ಇದ್ರು. ಲಾಸ್ಟ್ ಇಯರ್ ಆಗಿತ್ತು, ನ್ಯೂಸ್ ಪೇಪರೆಲ್ಲ ದೊಡ್ಡದಾಗಿ ಹಾಕ್ಕೊಂಡಿದ್ರು. ಸೊ ಯಾವುದು ಹೊಸ ಮೆಡಿಕಲ್ ಕಾಲೇಜನ್ನ NMC ಎಕ್ಸೆಪ್ಟ್ ಮಾಡಿಲ್ಲ. ಇಟ್ ಹ್ಯಾಸ್ ರಿಜೆಕ್ಟೆಡ್ ದ ಕರ್ನಾಟಕಸ್ ಪ್ರಪೋಸಲ್. ಸರಿ, ಹಾಳಾಗೋಯ್ತು. 3 ಮೆಡಿಕಲ್ ಕಾಲೇಜು, 800 ಮೆಡಿಕಲ್ ಸೀಟ್ಸ್ ಜಾಸ್ತಿ ಮಾಡ್ತೀವಿ ಇರೋ ಗೌರ್ಮೆಂಟ್ ಮೆಡಿಕಲ್ ಕಾಲೇಜುಗಳಲ್ಲಿ ಅಂತ ಹೇಳ್ಕೊಂಡಿದ್ರು ಸರ್ಕಾರ. ಅದನ್ನು ಸಹ NMC ರಿಜೆಕ್ಟ್ ಮಾಡಿದೆ. ಎನ್ಹ್ಯಾನ್ಸ್ಮೆಂಟ್ ಆಫ್ ಗೌರ್ಮೆಂಟ್ ಕಾಲೇಜ್ ಮೆಡಿಕಲ್ ಸೀಟ್ಸ್ ಅದನ್ನು ರಿಜೆಕ್ಟ್ ಮಾಡಿದೆ. ಯಾಕೆ ಎನ್ಹ್ಯಾನ್ಸ್ ಮಾಡ್ತಿಲ್ಲ ಅಂದರೆ ಇವ್ರು ಕರೆಕ್ಟಾಗಿ ಟೀಚರ್ಸ್ ಇಟ್ಕೊಂಡಿರಲ್ಲ, ಫೆಸಿಲಿಟೀಸ್ ಇಟ್ಕೊಂಡಿರಲ್ಲ, ಕ್ಲಾಸ್ ರೂಮ್ಸ್ ಇಟ್ಕೊಂಡಿರಲ್ಲ. ಎಕ್ಸ್ಕ್ಯೂಸ್ ಮೀ. ಇದೆಲ್ಲ ಇಟ್ಕೊಂಡು ಆದಮೇಲೆ NMCಗೆ ಪ್ರಪೋಸಲ್ ಕೊಡಬೇಕು ಇವರು. ಜನಗಳ ಕಣ್ಣಿಗೆ ಮಣ್ಣೆರ್ಚೋದಕ್ಕೆ ಪ್ರಪೋಸಲ್ ಕಳಿಸ್ತಾ ಇರೋದು. ನಾವು ಈ ಥರ ಕೆಲಸ ಮಾಡ್ತಿದ್ವಿ, ಆ ಥರ ಕೆಲಸ ಮಾಡ್ತಿದ್ದೀವಿ ಅಂತ ಪೇಪರ್ ಮೇಲೆ ಬರೆದು ಬಿಟ್ಟು ನಾವು ಅಕ್ಸೆಪ್ಟ್ ಮಾಡಿ ಈ ಥರ ಕೊಡಿ ನಮಗೆ ಅಂತ ಪ್ರಪೋಸಲ್ ಕೊಟ್ಟರೆ ಯಾರು ಅಕ್ಸೆಪ್ಟ್ ಮಾಡೋದಿಲ್ಲ. ಇಲ್ಲಿರಬೇಕಲ್ವ, ಪ್ರಾಪರ್ ಇನ್ಫ್ರಾಸ್ಟ್ರಕ್ಚರ್ ಇರಲೇಬೇಕಾಗತ್ತೆ. ಇದನ್ನು ಯಾವತ್ತೂ ಮಾಡಲಿಕ್ಕೆ ಹೋಗ್ತಾ ಇಲ್ಲ. ಒಂದು ಟೈಮಲ್ಲಿ ಯಾವುದೋ ಒಂದು ಸರ್ಕಾರ ಆಯಿತು, ಆಗ ಮಾತ್ರ ಜಿಲ್ಲೆಗೆ ಒಂದು ಅಂತ ಒಂದೊಂದು ಮೆಡಿಕಲ್ ಕಾಲೇಜು ಕೊಟ್ಟರು, ಜಿಲ್ಲೆಗೆ ಒಂದೊಂದು ಅಂತ ಒಂದು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಬಂತು. ಅದಾದಮೇಲೆ ಬಂದಂಥ ಸರ್ಕಾರಗಳು ಯಾರಿಗೂ ಈ ಎಜುಕೇಷನ್ ಬಗ್ಗೆ ತಲೆನೇ ಕೆಡ್ಸ್ಕೋತಾ ಇಲ್ಲ. ಸುಮ್ಮನೆ ಒಂದೊಂದು ಪೇಪರ್ ಸ್ಟೇಟ್ಮೆಂಟ್ ಕೊಡ್ತಾರೆ, ನಮ್ಮ ಡಿಸ್ಟ್ರಿಕ್ಟಲ್ಲಿ ಒಂದು ಬರುತ್ತೆ, ನಮ್ಮ ಡಿಸ್ಟ್ರಿಕ್ಟಲ್ಲಿ 2 ಕಾಲೇಜ್ ಸ್ಟಾರ್ಟ್ ಮಾಡ್ತೀವಿ ಅಂತ. ಸೊ ಜನ ಮುಂದೆ ಇರ್ತಾರೆ, ಅವರ ಜನಗಳನ್ನ ಖುಷಿ ಪಡಿಸೋದಕ್ಕೆ ಸ್ಟೇಟ್ಮೆಂಟ್ ಕೊಡ್ತಾ ಇರ್ತಾರೆ ಪೇಪರಲ್ಲಿ, ಅದು ಬರ್ತಾ ಇರುತ್ತೆ. ಬಟ್ ಈಗ ಇಲ್ಲಿ ಹೇಳ್ತಿರೋದು ಬರೀ ನ್ಯೂಸ್ ಪೇಪರಲ್ಲಿ ಬಂದಿದ್ರು ನಾನೇನು ತಲೆ ಕೆಡ್ಸ್ಕೋತಿರ್ಲಿಲ್ಲ. ಬಟ್ ಇಲ್ಲೊಂದು ನೋಡ್ಬೋದು ನೀವು, ಶ್ರೀಮತಿ BL ಸುಜಾತಾ ರಾಥೋಡ್, ಶಿ ಇಸ್ ದ ಡೈರೆಕ್ಟರೇಟ್ ಆಫ್ ಮೆಡಿಕಲ್ ಎಜುಕೇಶನ್, DME ಅಂತಾರೆ. ಅವ್ರು ಕೊಟ್ಟಿರೋ ಸ್ಟೇಟ್ಮೆಂಟೇ ಓದ್ಬಿಡ್ತೀನಿ. We were hoping to get permission to start 3 medical colleges and enhance medical seats in government medical college this year. But the NMC has rejected permission for both ಅಂತ ಅವರೇ ಹೇಳಿದ್ದಾರೆ. ಅವ್ರ ಸ್ಟೇಟ್ಮೆಂಟ್ನ ನ್ಯೂಸ್ ಪೇಪರ್ ಕೊಟ್ಟಿದ್ದಾರೆ. ಹಾಗಾಗಿ ಇದನ್ನು ನಂಬೋದು ಇದೊಂದು ಬ್ಯಾಡ್ ನ್ಯೂಸ್ ಫಾರ್ ಆಲ್ ನೀಟ್ ಆಸ್ಪಿರೆಂಟ್ಸ್. ಈ ವರ್ಷದ ನೀಟ್ ಆಸ್ಪಿರೆಂಟ್ಸ್ಗೆ ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇದೇನು ದೊಡ್ಡ ಕೆಲಸ ಅಲ್ಲ. ಈಗ ಕರೆಕ್ಟಾಗಿ ಸ್ವಲ್ಪ ಇನ್ಫ್ರಾಸ್ಟ್ರಕ್ಚರು, ಕರೆಕ್ಟಾಗಿ ಫ್ಯಾಕಲ್ಟಿ ರಿಕ್ರೂಟ್ ಮಾಡ್ಕೊಂಡಿದ್ದಾರೆ, ಕರೆಕ್ಟ್ ಟೈಮ್ಗೆ ಖಂಡಿತ ಕೊಡ್ತಾರೆ. ಬೇರೆ ಸ್ಟೇಟ್ಸಲ್ಲಿ ಒಂದೊಂದು ವರ್ಷಕ್ಕೆ 7, 8, 9, 12 ಹೊಸ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ ಸ್ಟಾರ್ಟ್ ಮಾಡ್ತಿದ್ದಾರೆ. ನಮ್ಮಲ್ಲಿ ವರ್ಷಕ್ಕೆ ಒಂದು ಸ್ಟಾರ್ಟ್ ಮಾಡಿದ್ರು ಅಂದರೆ ಅದೇ ಗ್ರೇಟ್ ಆಗಿಬಿಟ್ಟಿರುತ್ತೆ. ಸೊ ನ್ಯಾಷನಲ್ ಮೆಡಿಕಲ್ ಕಮಿಷನ್ ಹ್ಯಾಸ್ ರಿಜೆಕ್ಟೆಡ್ ದ ಸ್ಟೇಟ್ ಗೌರ್ಮೆಂಟ್ಸ್ ಪ್ರಪೋಸಲ್ ಟು ಸ್ಟಾರ್ಟ್ 3 ಮೆಡಿಕಲ್ ಕಾಲೇಜಸ್ ಫಾರ್ ದ ಅಕಾಡೆಮಿಕ್ ಇಯರ್ 25-26. It has also not permitted the enhancement of 800 MBBS seats in government medical colleges, citing lack of necessary infrastructure and faculty recruitment. ಒಂದು ಕಾಲೇಜಿಗೆ ಬೇಕಾಗಿರೋದೇ ಫ್ಯಾಕಲ್ಟಿ ಮತ್ತು ಇನ್ಫ್ರಾಸ್ಟ್ರಕ್ಚರು. ಅದೇ ಇಲ್ಲ ಅಂದರೆ ಹೆಂಗಪ್ಪ ಕೊಡ್ತಾರೆ? ಲಾಸ್ಟ್ ಇಯರು ಹೋಗಿದ್ರಿ, ಲಾಸ್ಟ್ ಇಯರು ಕೊಡಲಿಲ್ಲ. 1 ವರ್ಷ ಟೈಮ್ ಇತ್ತು, ಏನಾದರೂ ಮಾಡಬಹುದಿತ್ತು, ಏನೂ ಮಾಡಲಿಲ್ಲ. ಈಗ ನಾವು ನ್ಯೂಸ್ ಪೇಪರ್ ನೋಡಿಕೊಂಡು ಕಣ್ಣೀರು ಹಾಕ್ಕೋಬೇಕಷ್ಟೇ. Karnataka Chief Minister Siddaramaiah with Deputy CM DK Shivkumar, who is trying to set up state-run medical colleges in Ramnagar and Kanakpura. ಕನಕಪುರದಲ್ಲೂ ಬೇಕು, ರಾಮನಗರದಲ್ಲೂ ಬೇಕು, ಹಾರೋಹಳ್ಳಿಯಲ್ಲೂ ಬೇಕು, ಮೈಸೂರಲ್ಲೂ ಬೇಕು, ಸಿದ್ದರಾಮಯ್ಯ ಹುಂಡಿಯಲ್ಲೂ ಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ. ಅದಕ್ಕೆ ಕರೆಕ್ಟಾಗಿ ಇನ್ಫ್ರಾಸ್ಟ್ರಕ್ಚರ್ ಕೊಡಬೇಕು, ಫ್ಯಾಕಲ್ಟಿನ ಒಂದಷ್ಟು ರಿಕ್ರೂಟ್ ಮಾಡ್ಕೊಂಡ್ರೆ ಎಲ್ಲ ಆಗುತ್ತೆ. ನಮ್ಮಲ್ಲಿ ಏನೇನೋ ಆಗುತ್ತೆ, ಈ ಥರ ಸಿಂಪಲ್ ಕೆಲಸಗಳು ಮಾತ್ರ ಆಗೋದಿಲ್ಲ. ಸೊ ದಿಸ್ ಇಸ್ ದ ಬ್ಯಾಡ್ ನ್ಯೂಸ್ ಫಾರ್ ಆಲ್ ನೀಟ್ ಆಸ್ಪಿರೆಂಟ್ಸ್. ಒಂದು ಆಶಾಕಿರಣ ಏನು ಅಂದರೆ, ಇರೋ ಪ್ರೈವೇಟ್ ಕಾಲೇಜಲ್ಲೇ ಏನಾದ್ರೂ 100 ಸೀಟ್ ಇಟ್ಕೊಂಡಿರೋ 150, 150 ಇಟ್ಕೊಂಡಿರೋರು 200, 200 ಇಟ್ಕೊಂಡಿರೋರು 250ಗೆ ಏನಾದರೂ ಹೋದರೆ ಒಂದಷ್ಟು ಸೀಟ್ಸ್ ಜಾಸ್ತಿ ಆಗ್ಬೋದು. ಪ್ರೈವೇಟ್ ಕಾಲೇಜಲ್ಲಿ ಸೀಟ್ಸ್ ಜಾಸ್ತಿ ಆದರೆ ಅದು ಓಪನ್ ಕ್ಯಾಟಗರಿ, ಅದರ್ಸ್ ಕ್ಯಾಟಗರಿ ಎಲ್ಲೆಲ್ಲೋ ಹರಿದು ಹಂಚಿ ಹೋಗುತ್ತೆ. ಗೌರ್ಮೆಂಟ್ ಕಾಲೇಜಸಲ್ಲಿ ಸೀಟ್ಸು ಇನ್ಕ್ರೀಸ್ ಆದಾಗ, ಇಲ್ಲ ಹೊಸ ಮೆಡಿಕಲ್ ಕಾಲೇಜಲ್ಲಿ ಬಂದಾಗ ಎಲ್ಲ ಸೀಟ್ಸನ್ನು ಥ್ರೂ KEನೇ ಅಲಾಟ್ ಆಗುತ್ತೆ. ಅದೊಂದು ಖುಷಿ ವಿಚಾರ. ಹಾಗಾಗಿ ಎಲ್ರಿಗೂ ಅಷ್ಟೇ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ ಬಂದರೆ ಖುಷಿ, ಫೀಸ್ ಕಡಿಮೆ ಇರುತ್ತೆ, ಎಲ್ಲ ಸೀಟ್ಸನ್ನು ಅಷ್ಟೇ ಸಬ್ಸಿಡೈಸ್ ರೇಟಲ್ಲೇ ಸಿಗುತ್ತೆ. ಬಟ್ ಪ್ರೈವೇಟ್ ಮೆಡಿಕಲ್ ಕಾಲೇಜಲ್ಲಿ ಹೋದಾಗ ಎಲ್ಲ ಕ್ಯಾಟಗರಿಗೆ ಹಂಚ್ತಾರೆ. ಎಲ್ಲ ಓಪನ್ ಕ್ಯಾಟಗರಿ, ಅದರ್ಸ್ ಕೋಟ, NRI ಕೋಟ ಎಲ್ಲ ಹೋದಾಗ ಜನರಲ್ ಮೆರಿಟಲ್ಲಿ ಇಲ್ಲ ಬೇರೆ ಕ್ಯಾಟಗರಿಯಲ್ಲಿ ಸೀಟ್ ಸಿಗೋದು ತುಂಬ ಕಡಿಮೆ ಇರುತ್ತೆ.
ಹಾಗಾಗಿ ಎಲ್ರಿಗೂ ಏನು ಇಷ್ಟ ಆದರೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬೇಕು ಅಂತ. ಎಷ್ಟೊಂದು ಜಿಲ್ಲೆಗಳಲ್ಲಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಇಲ್ಲ. ಸೊ ಸರ್ಕಾರ ಆಗಲಿ, ಅಲ್ಲಿರೋ ಜನಪ್ರತಿನಿಧಿಗಳಾಗಲಿ, ಜನಗಳಾಗಲಿ ತಲೆನೇ ಕೆಡ್ಸ್ಕೊಂಡಿಲ್ಲ. ಕೌನ್ಸಿಲಿಂಗ್ ಬಂದಾಗ ಮಾತ್ರ ಕಾಲೇಜ್ ಬೇಕು ಅಂದರೆ ರಾತ್ರೋರಾತ್ರಿ ಅಂತೂ ಕಾಲೇಜ್ ಬರೋದಿಲ್ಲ. ಈಗ ಇನ್ನೊಂದು ವರ್ಷ ಇದೆ ಟೈಮು. ಗೌರ್ಮೆಂಟ್ ಪ್ರೆಷರ್ ಹಾಕಿ, ಅದೇನು ದೊಡ್ಡ ರಾಕೆಟ್ ಸೈನ್ಸ್ ಅಲ್ಲ, ರಿಕ್ರೂಟ್ ಮಾಡ್ಕೊಳ್ಳೋದು ಫ್ಯಾಕಲ್ಟಿನ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡೋದು, ಅಷ್ಟು ಮಾಡಿದ್ರೆ ಸಾಕು, ಒಂದಷ್ಟು ಸೀಟ್ಸ್ ಜಾಸ್ತಿ ಆಗುತ್ತೆ. ಇರೋ ಕಾಲೇಜ್ಗಳಲ್ಲೇ ಸ್ವಲ್ಪ ಇನ್ಫ್ರಾಸ್ಟ್ರಕ್ಚರು ಮತ್ತು ಫ್ಯಾಕಲ್ಟಿ ಕೊಟ್ಟಿದ್ರೆ 800 MBBS ಸೀಟ್ಸ್ ಜಾಸ್ತಿ ಆಗ್ತಿತ್ತು ಕರ್ನಾಟಕದಲ್ಲಿ. ಇನ್ನು 15% ತೆಗೆದುಬಿಡಿ, ಅದರಲ್ಲಿ ಆಲ್ ಇಂಡಿಯಾ ಕೋಟಾ ಅಂತ ಬೇರೆಯವ್ರು ಬರ್ತಿದ್ರು. ಅಟ್ಲೀಸ್ಟ್ 800 ಜಾಸ್ತಿ ಆಗ್ತಿತ್ತು. ಒಂದು 2-3 ಹೊಸ ಮೆಡಿಕಲ್ ಕಾಲೇಜಸ್ ಬಂದಿದ್ರೆ ಮಿನಿಮಮ್ 300ರಿಂದ 450 ಸೀಟ್ ಜಾಸ್ತಿ ಆಗ್ತಿತ್ತು. 1000 ಸೀಟ್ ಅಪ್ರಾಕ್ಸಿಮೇಟ್ಲಿ ಜಾಸ್ತಿ ಆಗುವ ಸಾಧ್ಯತೆ ಇತ್ತು. ಓಕೆ, ನೋಡೋಣ. ಪ್ರೈವೇಟ್ ಮೆಡಿಕಲ್ ಕಾಲೇಜವರು ಏನಾದರೂ ಇನ್ಫ್ರಾಸ್ಟ್ರಕ್ಚರ್ ತೋರಿಸಿ, ಫ್ಯಾಕಲ್ಟಿ ರಿಕ್ರೂಟ್ಮೆಂಟ್ ಕರೆಕ್ಟಾಗಿ ಏನಾದರೂ ತೋರಿಸಿದ್ರೆ ಒಂದಷ್ಟು ಸೀಟ್ಸು ಜಾಸ್ತಿ ಆಗುವ ಎಲ್ಲ ಸಾಧ್ಯತೆ ಇದೆ. ಹೋಪ್ ಫಾರ್ ದ ಬೆಸ್ಟ್. ದಿಸ್ ಇಸ್ ಜಸ್ಟ್ ದ ಹಿಂದೂ ನ್ಯೂಸ್ ಪೇಪರ್ ನ್ಯೂಸ್. NMC ವೆಬ್ಸೈಟಲ್ಲಿ ಅಪ್ಡೇಟ್ ಆದರೆ ಏನಾದರೂ ನಿಮ್ಮ ಗಮನಕ್ಕೆ ತರ್ತೀನಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್. ಥ್ಯಾಂಕ್ ಯು.